ಈಗ ಏನಾಗ್ತದೆ, ಬಂದಿಲ್ಲ. ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ. ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ. ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ. ಏನ್ ಮಾಡೋದು? ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ನಿತ್ಯ ಸುಮಂಗಲಿಯರು. ದೀರ್ಘ ಸುಮಂಗಲಿಯರು, ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು. ಸಭಾಪತಿಗಳೇ ನಾನು ಕೋಟ್ ಮಾಡಬೇಕು ಸರ್. ಇಲ್ಲಿ ಯಾಕೆ ನಿತ್ಯ ಸುಮಂಗಲಿಯರನ್ನ ಕೋಟ್ ಮಾಡಬೇಕು? ನನ್ನ ಪ್ರಶ್ನೆ, ಯಾಕೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೇ? ಯಾಕೆ ಕೇಳ್ಬೇಕು? ಮಹಿಳೆಯರನ್ನು ಕುರಿತಾದ ಸುಮಂಗಲಿ ಪದವನ್ನು ಯಾಕೆ ಪುರುಷರಿಗೆ ಸಂಬಂಧಪಟ್ಟ ಯಾಕೆ ಬರೀ ಮಹಿಳೆಯರು ಏನ್ ಮಾಡ್ತೀರಕ್ಕ? ಹಳೆ ಮಾತು ಇವತ್ತಿಂದಲ್ಲ, ಸಾವಿರಾರು ವರ್ಷದಿಂದ ಬಳಕೆಯಲ್ಲಿ ಈ ಕಾಲಕ್ಕೆ ಬೇಕಾಗಿಲ್ಲ. ಮಹಿಳೆಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸಬೇಡಿ. ಗೌರವಾನ್ವಿತ ಸದಸ್ಯರು ನೀವು. ಅರೇ ಅನ್ಪಾರ್ಲಿಮೆಂಟ್ ಅದು. ಅನ್ಪಾರ್ಲಿಮೆಂಟ್ ಅಲ್ಲ, ಅದು ಗೌರವ ಪದ. ಸುಮಂಗಲಿ ಅಂದ್ರೆ ಬಹಳ ಸಂಸ್ಕಾರ. ಸುಮಂಗಲಿ ಅಂದ್ರೆ ಸುಮಂಗಲಿ ಅನ್ನೋ ಪದ ಗೌರವಯುತವಾದಂತ ಪದ. ಸಂಪ್ರದಾಯಸ್ಥರು ಸಿಟಿ ರವಿ ಅವರ ಮನಸ್ಥಿತಿ ಏನು, ಮಹಿಳೆಯರ ಬಗ್ಗೆ ತಮಗಿರುವಂತ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಸಭಾಪತಿಗಳೇ, ನಾನು ಯಾಕೆ ಮಹಿಳೆಯ ಬಗ್ಗೆ ಕೀಳಾಗಿ ಮಾತನಾಡ್ತಾ ಇದ್ದೀರಲ್ಲ, ಇನ್ನು ಮನಸ್ಥಿತಿಯನ್ನ ಬಿಟ್ಟಿಲ್ಲ ನೀವು. ಮಂತ್ರಿಗಳು ಸುಮಂಗಲಿ ಅನ್ನುವಂತ ಪದದ ಅರ್ಥವನ್ನು ಹಳೆ ಇದು ಅಂತ ಹೇಳ್ತಿರಲ್ಲ, ಬಿಡಿ ಅದನ್ನ. ಮಂತ್ರಿಗಳು ಬಿಡಿ, ಸಿಟಿ ರವಿ ಅವರು ಒಂದ್ ನಿಮಿಷ ಕೂತ್ಕೊಳ್ಳಿ. ಮಂತ್ರಿಗಳು ನೀವೀಗ ಮಾತನಾಡ್ತಿದ್ದೀರಿ, ಮಾತನಾಡಿ. ಒಬ್ಬರಿಗೆ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ. ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಬಳಕೆ ಅನ್ನುವಂತ ಹೇಳಿ ಕೇಳ್ತಾ ಇದೆಯಾ? ಪುಟ್ಟಣ ಕೂತ್ಕೊಳ್ಳಿ. ನೀವು ದೀರ್ಘ ಸುಮಂಗಲಿಯವರು, ಸುಮಂಗಲಿಯವರು ಅನ್ನೋಂಥ ಪದದ ಅರ್ಥಗಳೇನು ಅಂತ, ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತದಿಂದ ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ ಅವರು. ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ, ಮತ್ತೆ ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು ಅನ್ನೋದು ಗೌರವಯುತವಾದಂತ ಪದ. ಅದೊಂದು ಗೌರವಯುತವಾದಂತ ಪದ. ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ವಧುವರರಾಗ ಯಾರೇ ಬರಲಿ ನಾವು ಆಶೀರ್ವಾದ ಮಾಡ್ತೀವಿ. ದೀರ್ಘ ಸುಮಂಗಲಿ ಆಗಲಿ, 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ. ಅದು ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ. ಅದು ಅದ್ರಲ್ಲಿ ಏನ್ ತಪ್ಪೇನಿದೆ? ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತವ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರತಕ್ಕಂಥ ಪದ ಅದು. ಸಂಸ್ಕೃತಿ ಇರತಕ್ಕಂಥವ್ರು ಮಾತಾಡೋದು ತಪ್ಪೇನಿದೆ ಅದರಲ್ಲಿ? ದೀರ್ಘ ಸುಮಂಗಲಿ ಅಂತ ನಿತ್ಯ ಸುಮಂಗಲಿ ಅಂತ ಅವರು ದೀರ್ಘ ಸುಮಂಗಲಿ ಅಂತ ಹೇಳಿದ್ದಾರೆ. ಅಲ್ಲ ಪ್ರಶ್ನೆ ನೋಡಿ, ಅಲ್ಲ ದೀರ್ಘ ಸುಮಂಗಲಿ ಅಂತ ಭ್ರಷ್ಟಾಚಾರಕ್ಕಿಂತ ಬಿಡ್ತಾರ ಇವರಿಗೆ. ಇವರು ಕಳಕಳಿ ವ್ಯಕ್ತಪಡಿಸಬೇಕಾಗಿತ್ತು. 187 ಕೋಟಿ ತಿಂದಿರೋದ್ರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಬೇಕಿತ್ತು. ಈ ಸುಮಂಗಲಿ ಶಬ್ದ ಹಿಡ್ಕೊಂಡ್ರಲ್ಲಪ್ಪ, ಆ ಸುಮಂಗಲಿ ಏನೋ ಶಬ್ದ ಹಿಡ್ಕೊಳ್ಳೋದ್ರ ಬದಲಿಗೆ ಭ್ರಷ್ಟಾಚಾರ ಹಿಡ್ಕೋಬೇಕಿತ್ತು. ದಯವಿಟ್ಟು ನೋಡಿ, ಒಂದ್ ಸ್ವಲ್ಪ ಕೂತ್ಕೊಳ್ಳಿ ಸರ್. ನೀವು ನೋಡಿ, ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ, ಅದನ್ನ ಕಡತದಿಂದ ತೆಗಿ. ದೀರ್ಘ ಸುಮಂಗಲಿ ಅನ್ನೋದು ಇರ್ಲಿ, ನಿತ್ಯ ಸುಮಂಗಲಿ ಅಂತ ಏನಿದೆ ಅದನ್ನ ಕಡತದಿಂದ ತೆಗಿರಿ. ನೀವು ಮಾತನಾಡಿ. ಸಭಾಪತಿಗಳೇ,